ಅಜಯ್ ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಫೈನ್, ಸೂಪರ್ ಸರ್. ನೀವು? ಚೆನ್ನಾಗಿದ್ದೀನಿ ಸರ್. ಯುದ್ಧಕಾಂಡ ಚಾಪ್ಟರ್ 2 ಸೊ ಹೇಗೆ ನಡೀತಿದೆ ಸರ್? ಪ್ರಮೋಷನ್ಸ್ ಎಲ್ಲ ಭರ್ಜರಿಯಾಗಿ ನಡೀತಿದೆ. ಸೊ ಅದರ ಒಂದು ಅನುಭವ ಹೇಳೋದಾದರೆ ಹೇಗಿದೆ ಅಂತ? ಟು ಬಿ ಫ್ರ್ಯಾಂಕ್ ನಮಗೇನು ಗೊತ್ತಾಗಲ್ಲ. ಬಟ್ ಒಂದಷ್ಟು ಜನ ಸ್ನೇಹಿತರು, ಹಿತೈಷಿಗಳು, ಸಿನಿಮಾ ಇಂಡಸ್ಟ್ರಿಯಿಂದ ಸಾಕಷ್ಟು ಜನ ಈ ಇತ್ತೀಚೆಗೆ ಟೀಸರ್ ಎಲ್ಲ ಬಿಟ್ಟಾದ್ಮೇಲೆ ಎಸ್ಪೆಷಲಿ ಒಂದು ಪ್ರಾಮಿಸಿಂಗ್ ಅನಿಸಿದೆ, ಒಂದು ಭರವಸೆ ಅನ್ನೋದು ಮೂಡಿದೆ. ಸೊ ಈ ಹಿಂದೆ ನಾವು ಮಾಡಿದ್ದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಥವಾ ಇಲ್ವೋ ಅನ್ನೋದು ನಮಗೆ ನಿಜವೂ ಒಂದು ಆತಂಕನ ಇತ್ತು, ಈಗಲೂ ಇದೆ. ಬಟ್ ಒಳ್ಳೆ ಕಂಟೆಂಟ್ ಅನ್ನೋದು ಬರ್ತಾ ಇದೆ ಅನ್ನೋದು ಎಲ್ರಿಗೂ ತಲುಪಿದೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ಈ ಪ್ರಮೋಷನ್ಸ್ ವಿಚಾರವಾಗಿ ಮಾತಾಡೋದಾದರೆ ಸೊ ಎಷ್ಟು ಬದಲಾವಣೆ ಕಂಡಿದ್ದೀರಿ ಸರ್ ನಿಮ್ಮ ಹಿಂದಿನ ಸಿನಿಮಾಗಳು ಅದೆಲ್ಲ ತಗೊಂಡ್ರೆ? ಕೆಲವೊಂದು ಇದು ಆ್ಯಕ್ಚುಲಿ ಇದು ಒಳ್ಳೆ ಪ್ರಶ್ನೆ. ಹಿಂದಿನ ಸಿನಿಮಾಗಳಲ್ಲಿ ಏನಾಗಿರುತ್ತೆ, ಒಂದೊಂದು ಸಲ ನಮಗೆ ಸಿನಿಮಾ ಆ ಮಟ್ಟಕ್ಕೆ ಬಂದಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಕೊರಗಿದ್ರೂ ನಾವು ಪ್ರಚಾರಕ್ಕಂತ ಕೂತ್ಕೊಂಡಾಗ ನಮ್ಮ ಸಿನಿಮಾ ನಾವು ಮಾತಾಡಲೇಬೇಕಾಗಿರುತ್ತೆ. ಜನಕ್ಕೆ ಸ್ವಲ್ಪ ಒಂಚೂರು ಅದಕ್ಕೆ ಅಲಂಕಾರ ಮಾಡಿ ಹೇಳಲೇಬೇಕಾಗತ್ತೆ. ಬಟ್ ಈ ಒಂದು ಸಿನಿಮಾದಲ್ಲಿ ನನಗೆ ಸಾರ್ಥಕತೆ ಇರೋದೇನಪ್ಪ ಅಂದರೆ ಏನಿದೆ ಇರೋ ಥರನೇ ಹೇಳೋ ಅಂಥ ಒಂದು ಖುಷಿ. ಪ್ರಾಮಾಣಿಕವಾಗಿ ಸಿನಿಮಾ ಒಂದು ಅದ್ಭುತವಾಗಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಅದ್ಭುತವಾದಂಥ ಕಾನ್ಸೆಪ್ಟು ಅದನ್ನು ತೊಗೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಸಿನಿಮಾ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಬಹಳ ಪ್ರಾಮಾಣಿಕವಾಗಿ ಒಂಚೂರು ಕಲ್ಮಶ ಇಲ್ಲದೆ ಹೇಳ್ಕೋಬೋದು. ಅಷ್ಟು ಧೈರ್ಯ, ಅಷ್ಟು ಪ್ರೌಡ್ ಫೀಲ್ ಇದೆ ನನಗೆ. ಸರ್ ಮೊನ್ನೆ ಅಷ್ಟೇ ಕೂಡ ಯುದ್ಧಕಾಂಡ ಸಿನಿಮಾದ ಪ್ರಚಾರ ತುಂಬ ಅದ್ದೂರಿ, ಅಂದರೆ ಆಟೋ ಚಾಲಕರ ಜೊತೆ ಸೇರಿ ಮೇಡಮ್ ಅವರಂದರೆ ನಿಮ್ಮ ವೈಫು, ಮಗಳು ಜೊತೆ ಎಲ್ಲ ಸೇರಿ ಕೂಡ ಒಂದು ಆ ಸ್ಟಿಕ್ಕರ್ ಪ್ರಮೋಷನ್ಸ್ ಎಲ್ಲ ಮಾಡ್ತಿದ್ರಿ. ಸೊ ಅವ್ರ ಜೊತೆ ಸೇರಿ ಆ ಪ್ರಮೋಷನ್ ಶುರು ಮಾಡೋದಲ್ಲ, ಹೇಗಿತ್ತು ಅಂತ ಅದು ಒಂದು ಅದ್ರ ಬಗ್ಗೆ ಹೇಳೋದಾದರೆ, ಆಟೋ ಚಾಲಕರ ಬಗ್ಗೆ ಹೇಳೋದಾದರೆ? ಆಟೋ ಚಾಲಕರು ಯಾವಾಗಲೂ ಕನ್ನಡ ಸಿನಿಮಾದ ಒಂದು ದೊಡ್ಡ ಅಭಿಮಾನಿಗಳು, ಅದ್ರ ಬಗ್ಗೆ ಎರಡೇ ಮಾತಿಲ್ಲ. ಅವರೆಲ್ಲ ಬಂದು ಪಾಪ ತುಂಬ ಬೆಂಬಲ ಕೊಟ್ಟು, ಸಪೋರ್ಟ್ ಕೊಟ್ಟು, ಎಲ್ಲ ಕಡೆ ನಮ್ಮ ಸಿನಿಮಾದ ಸ್ಟಿಕ್ಕರ್ ಹಾಕ್ಕೊಂಡು ನಾವು ಮಾಡ್ತೀವಿ ಅಂತ ಎಲ್ಲರೂ ಮುಂದೆ ಬಂದು ನಾ ಮುಂದೆ ಅಂತ ಆ ಥರ ಬಂದು ಪ್ರಚಾರ ಮಾಡ್ತಿದ್ದಾರೆ. ಬಟ್ ಈ ಒಂದು ಸಂದರ್ಭದಲ್ಲಿ ಅದೊಂದು ಹೇಳಬೇಕು, ಆಟೋ ಚಾಲಕರಿಗೆ ಚಿತ್ರಮಂದಿರಗಳಲ್ಲಿ ಪ್ರವೇಶ ಇಲ್ಲ. ಅದೊಂದು ನನಗೆ ಕೇಳಿಬಂದು ಬಹಳ ಬೇಸರ ಆಯಿತು. ಯಾಕಂದರೆ ಮೊದಲನೇ ಓಪನಿಂಗ್ ಅಂತ ನಾವು ತೊಗೊಳ್ಳೋದು, ಸಿನಿಮಾ ರಿಲೀಸ್ ಆದಾಗ ಸಾಲಾಗಿ ದೊಡ್ಡ ಮಟ್ಟದ ಸಾಗರ ಥರ ಹೊರಬರೋದು ಆಟೋದವರು. ಅವರಿಗೆ ಚಿತ್ರಮಂದಿರಗಳಲ್ಲಿ ಪ್ರವೇಶ ಇಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ. ಆ್ಯಂಡ್ ಈ ಮೂಲಕ ಅದನ್ನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಆಟೋ ಚಾಲಕರಿಗೆ ಪ್ರವೇಶ ಕೊಡಿ, ಆದ್ಯತೆ ಕೊಡಿ. ಅವರು ಬಂದು ಸಿನಿಮಾ ನೋಡಬೇಕು. ಅವ್ರು ನೋಡಿದ್ರು ಚಿತ್ರಮಂದಿರಕ್ಕೆ ಅವ್ರು ಬಂದು ಸಿನಿಮಾ ನೋಡಿದ್ರೇ ಸಿನಿಮಾ ಉಳಿಯೋದಕ್ಕೆ ಸಾಧ್ಯ. ಅವ್ರಿಗೆ ಈಗ 4 ಜನಕ್ಕೆ ಹೇಳ್ತಾರೆ, ಅವ್ರ ಜೊತೆ ಯಾರೋ ಪ್ರಯಾಣ ಮಾಡುವಂಥ ಏನು ಕಸ್ಟಮರ್ಸ್ ಯಾರು ಬಂದಿರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ಬಗ್ಗೆ ವಿಚಾರ ಮಾತಾಡ್ತಾರೆ. ಸೊ ಎಲ್ಲ ಕಡೆ ಹರಡತ್ತೆ. ಸೊ ಅವ್ರು ಬೆಂಬಲ ಕೊಟ್ಟಿದ್ದಾರೆ ನಿಜ, ಬಟ್ ಈ ಸಂದರ್ಭದಲ್ಲಿ ಅನ್ನಿಸ್ತಾರೆ ನಾವು ಅವ್ರಿಗೆ ಬೆಂಬಲಕ್ಕೆ ನಿಲ್ಲಬೇಕು. ಸೊ ಸಾಕಷ್ಟು ಆಟೋ ಚಾಲಕರ ಅಧ್ಯಕ್ಷರಾಗಿರ್ಬೋದು, ರಾಜ್ಯಾಧ್ಯಕ್ಷರಾಗಿರ್ಬೋದು, ಸೊ ನಿಮ್ಮ ಪರವಾಗಿ ನಾವು ನಿಲ್ತೀವಿ, ನಿಮ್ಮ ಸಿನಿಮಾನ ಗೆಲ್ಸ್ಕೊಡ್ತೀವಿ ಅಂತ ಕೂಡ ಆ ಒಂದು ಮಾತನ್ನು ಹೇಳೋದಿದೆಯಲ್ಲ ಸರ್, ಅದೆಷ್ಟು ಖುಷಿ ಕೊಡುತ್ತೆ ನಿಮಗೆ ಅಂತ? ಅಲ್ಲ, ಅದೊಂದು ದೊಡ್ಡ ಸಂಪಾದನೆ ಸರ್. ಅದೇ ಶ್ರೀಮಂತಿಕೆ. ನಾವು ಏನು ಸಂಪಾದನೆ ಮಾಡಿದ್ದೀವಿ ಅನ್ನೋದಕ್ಕಿಂತ, ಹಣಕಾಸಿಗಿಂತ ಈ ಥರ ಸ್ನೇಹಿತರು, ಈ ಥರ ಅಭಿಮಾನಿಗಳು ತಾವಾಗೆ ಬಂದು ಒಂದು ಕಾಂಟ್ರಿಬ್ಯೂಷನ್ ಕೊಡೋದು. ಆ್ಯಂಡ್ ಸಿನಿಮಾದಲ್ಲಿ ಏನೋ ಒಂದು ಅಂಶ ಇದೆ, ವಿಷಯ ಇದೆ ಅಂತ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ನೋಡಿ ಅವರು. ಯಾವ ಸಿನಿಮಾದಲ್ಲಿ ವಿಷಯ ಇದೆ, ಯಾವ ಸಿನಿಮಾದಲ್ಲಿ ವಿಷಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಭಿಮಾನ ನಿಜ, ಅಭಿಮಾನದ ಜೊತೆಗೆ ಸಿನಿಮಾನೂ ಚೆನ್ನಾಗಿದೆ ಅನ್ನೋದು ಅವ್ರಿಗೆ ನಂಬಿಕೆ ಬಂದಿರುತ್ತಲ್ಲ, ಅದು ಒಂದು ಕಾರಣ ಆಗುತ್ತೆ. ಸೊ ಎರಡು ವಿಚಾರದಿಂದ ಭಾಳ ಖುಷಿ ಆಗುತ್ತೆ. ಸೊ ಸಿನಿಮಾದಲ್ಲಿ ಅಭಿನಯದ ಜೊತೆಗೆ ನಿರ್ಮಾಣ ಕೂಡ ಮಾಡಿದ್ದೀರಿ. ಸೊ ಎಷ್ಟು ಮಟ್ಟಿಗೆ ಅದು ನಿಮಗೆ ಅಂದರೆ ಏನು ಹೇಳ್ತಾರೆ, ತೃಪ್ತಿ ಕೊಟ್ಟಿದೆ ಅಂತ? ನಾನು ಸಾಕಷ್ಟು ಕಡೆ ಹೇಳಿದ್ದೀನಿ, ಗೊತ್ತಿರತಕ್ಕಂಥ ವಿಚಾರನು. ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಬರೀ ಆ್ಯಕ್ಟ್ ಮಾಡಬೇಕು ಅಂತ ಸಿನಿಮಾಗೆ ಬಂದು ಈ 2ನೇ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಅದಕ್ಕಿಂತ ದೊಡ್ಡದು ಏನು ಹೇಳಿ ಅಲ್ವಾ? ಆ್ಯಂಡ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಅನ್ನೋದೇನಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತೀನಿ. ಅದೊಂದು ದೊಡ್ಡ ಸೇವೆ. ಚಿತ್ರರಂಗಕ್ಕೂ ಆಗಿರ್ಬೋದು, 100 ಜನಕ್ಕೆ ಕೆಲಸ ಕೊಡುವಂಥ ಒಂದು ಸಾಮರ್ಥ್ಯ. ಎಷ್ಟೊಂದು ಜನ ಊಟ ಮಾಡ್ತಾರೆ, ಎಷ್ಟೊಂದು ಜನ ಅದರಲ್ಲಿ ಬದುಕು ಕಟ್ಕೊಳ್ತಾರೆ. ಒಂದು ಸಿನಿಮಾ ಹಿಟ್ ಆದಾಗ ಅಲ್ಲಿಂದ 10 ಜನ ಹೆಸರು ಮಾಡ್ತಾರೆ, ಅವರವರು ಅಷ್ಟು ಸಿನಿಮಾಗಳು ಮಾಡ್ತಾರೆ. ಸೊ ಅದೊಂದು ಮರ ಥರ ಎಷ್ಟೊಂದು ಬ್ರಾಂಚಸ್ ಬೆಳೆಯುತ್ತೆ, ಅದರಿಂದ ಎಷ್ಟೊಂದು ಜನ ಹಕ್ಕಿಗಳು ಎಲ್ಲ ಬಂದು ಹಣ್ಣು ತಿಂತವೆ.
ಸೊ ಆ ಥರದ್ದೊಂದು ಶಕ್ತಿ ದೇವ್ರು ಕೊಟ್ಟಿದ್ದಾನಲ್ಲ, ಅದಕ್ಕೊಂದು ಕೃತಜ್ಞತೆ ಇದೆ ನನಗೆ. ಸಾರ್ಥಕತೆ, ಖುಷಿ ಜೊತೆಗೆ ಒಂದು ಕೃತಜ್ಞತೆ ಅನ್ನೋದಿದೆ. ನನಗೆ ಆ ಥರದ್ದೊಂದು ಅದೃಷ್ಟ, ಆ ಥರದ್ದೊಂದು ಶಕ್ತಿ ಒದಗಿ ಬಂದಿರೋದು. ಆಮೇಲೆ ಸಿನಿಮಾ ಬರೀ ನಿರ್ಮಾಣ ಮಾಡೋದಲ್ಲದೆ ಯಾವ ಥರದ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದೀರಾ ಅನ್ನೋದು. ಒಂದು ಸಿನಿಮಾ ಅದು ಸಮಾಜಕ್ಕೆ ಬದಲಾವಣೆ ತರುತ್ತೆ ಅಂತಂದರೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂಥ ಒಂದು ಸಾಮರ್ಥ್ಯ ಇದೆ ಸಿನಿಮಾದಲ್ಲಿ ಅಂತಂದರೆ, ಅದು ಒಂದು ದೊಡ್ಡ ಶ್ರೇಷ್ಠವಾದಂಥ ವಿಚಾರ. ಅದು ಬರೀ ಕಮರ್ಷಿಯಲ್ ಸಿನಿಮಾ ಇಟ್ಕೊಂಡು ನಾನು ಒಂದು ಹೀರೋಯಿಸಮ್ ಸಿನಿಮಾ ಮಾಡ್ಬೋದಾಗಿತ್ತು, ಒಂದು ಆ್ಯಕ್ಷನ್ ಸಿನಿಮಾ ಮಾಡ್ಬೋದಾಗಿತ್ತು, ನಂದೇ ದುಡ್ಡು ನಂದೇ ಹಣ ಅಲ್ವಾ. ಸೊ ಬಟ್ ಅದನ್ನೆಲ್ಲ ಬಿಟ್ಟು ಒಂದು ಸಾಮಾಜಿಕ ವಿಚಾರಗಳನ್ನು ಇಟ್ಕೊಂಡು ಒಂದು ಹೋರಾಟದ ರೂಪದಲ್ಲಿ ತರ್ತಾ ಇರೋದು, ಅದು ನನಗೆ ಭಾಳ ತೃಪ್ತಿಕರವಾಗಿರ್ತಕ್ಕಂಥ ವಿಷಯ. ಸೊ ಇತ್ತೀಚೆಗೆ ಒಂದು ವಾರದಿಂದ ನಾವು ನೋಡ್ತಿರ್ಬೋದು ಎಲ್ಲ ಕಡೆಯೂ ಅಷ್ಟೇ, ಯುದ್ಧಕಾಂಡ ಸಿನಿಮಾಕ್ಕೆ ಬಂಡವಾಳ ಹೂಡಿ ಅಜಯ್ ರಾವ್ ಅವರು ತುಂಬ ಕೈ ಸುಟ್ಕೊಂಡ್ರು, ಲಾಸ್ ಆದರು ಅಂತೇಳಿ ಅದು ದೊಡ್ಡ ಮಟ್ಟಕ್ಕೆ ವಿಚಾರ ಓಡಾಡ್ತಿದೆ ಸರ್. ಅಲ್ಲ, ಹೆಂಗೆ ಲಾಸ್ ಆದ್ರೆ ಸಿನಿಮಾನೇ ರಿಲೀಸ್ ಆಗಿಲ್ವಲ್ಲ. ಸೊ ಎಲ್ಲ ಒಂದು ಕಡೆ ಈ ಥರ ಈ ಮಾತುಗಳು ಕೇಳಿ ಬರ್ತಿದೆ. ನಾನು ಪೂರ್ತಿ ವಿಚಾರ ಏನು ಹೇಳಿದ್ದೀನಿ ಅದನ್ನು ಗಮನಿಸಲಿಲ್ಲ. ಅದೇನಾಗತ್ತೆ ಗೊತ್ತಾ, ಅಲ್ಪ ಪ್ರಜ್ಞೆಯಿಂದ ಏನು ಹೇಳ್ತಾ ಇದ್ದೀನಿ ಪೂರ್ತಿ ತಿಳ್ಕೊಂಡು ವಿಚಾರ ಮಾಡಿ ಅದನ್ನು ಹಬ್ಸೋದು ಬೇರೆ ಇರುತ್ತೆ, ಅರ್ಧಂಬರ್ಧ ವಿಚಾರಗಳನ್ನು ತಿಳ್ಕೊಂಡು ಮಾತಾಡೋದು ಬೇರೆ ಆಗುತ್ತೆ. ನಾನು ಅದೇ ವಿಚಾರ ಹೇಳಿರೋದು. ಇವಾಗ ನನಗೆ ಕೋಟಿಗಟ್ಟಲೆ ಸಾಲ ಮಾಡಿದ್ದೀನಿ ಅಂತಂದರೆ ಅಷ್ಟು ಮಾಡೋವಂಥ ಕೆಪಾಸಿಟಿ ಇದೆ ಅಂತ ನಾನು ಹೇಳಿರೋದು. ಅದು ಹೆಮ್ಮೆಯಿಂದ ಹೇಳ್ಕೊಂಡಿರ್ತಕ್ಕಂಥದ್ದು. ಈಗ ನಾನು ಬ್ಯಾಂಕಿಂದ 1 ಕೋಟಿ ಸಾಲ ಪಡಿತೀನಿ ಅಂದರೆ ನಾನು ಅಷ್ಟು IT ಫೈಲ್ ಮಾಡಿರ್ಬೇಕಲ್ವ. ಎಸ್. ಈಗ ಯಾರೋ ಒಬ್ಬರು ಸಿನಿಮಾಗೆ ನಾನು ಫೈನಾನ್ಸ್ ಮಾಡ್ತೀನಿ ಅಂತಂದರೆ ನಾನು ಏನಾದರೂ ಒಂದು ಪ್ರಾಪರ್ಟಿ ಶ್ಯೂರಿಟಿ ಕೊಡಬೇಕಂದ್ರೆ ನಾನು ಪ್ರಾಪರ್ಟಿ ಮಾಡಿರ್ಬೇಕಲ್ವ. ಎಸ್. ಸೊ ನಾನು ಆ ನಿಟ್ಟಿನಲ್ಲಿ ಈಗ ಏನೋ ಒಂದು ದೊಡ್ಡ ಬಿಸ್ನೆಸ್ಸು ನೀವು ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೊರಟಿದ್ದೀರಾ ಅಥವಾ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಹೊರಟಿದ್ದೀರಾ ಅಂತಂದರೆ, ಯಾರು ತಮ್ಮ ಮನೇಲಿ ಕೈಯಲ್ಲಿ ಹಾರ್ಡ್ ಕ್ಯಾಶ್ ಇಟ್ಕೊಂಡು ಲಿಕ್ವಿಡ್ ಕ್ಯಾಶ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಹೇಳಿ. ಎಂಥ ಎಂಟರ್ಪ್ರಿನರ್, ಎಂಥ ಬಿಸ್ನೆಸ್ ಮ್ಯಾನ್ ಆದ್ರೂ ಒಂದು ಲೋನ್ ಅಂತ ಮಾಡಲೇಬೇಕು. ಒಂದು ಹುದ್ದೆನ ಬೆಳೆಸ್ಬೇಕಂದ್ರೆ ಒಂದು ಸಾಕಷ್ಟು ಜನ ಇನ್ವೆಸ್ಟರ್ಸ್ಗಳು ಬರಲೇಬೇಕು. ಸೊ ಆವಾಗಲೇ ಒಂದು ಎಕ್ಸ್ಪ್ಯಾನ್ಷನ್ ಅನ್ನೋದು ಆಗಕ್ಕೆ ಸಾಧ್ಯ. ಸೊ ನನಗೆ ಬ್ಯಾಂಕ್ಗಳು ಅಷ್ಟು ಲೋನ್ ಕೊಡ್ತಾರೆ, ಫೈನಾನ್ಸ್ ಅಷ್ಟೊಂದು ಕೊಡ್ತಾರೆ ಅಂದರೆ ನನ್ನ ಕೆಪಾಸಿಟಿ ಅಷ್ಟಿದೆ ಅಂತ. ಅದು ತೀರ್ಸೋಕ್ಕೆ ಸಾಧ್ಯ ಇದೆಯಪ್ಪ ಇವನಿಂದ ಅಂದರೆ ಮಾತ್ರ ಒಬ್ರು ಲೋನ್ ಕೊಡ್ತಾರೆ ಹೊರತು ನಾನು ಯಾರ ಹತ್ರನೂ ಹೋಗಿ ಕೈ ಚಾಚಿ ಭಿಕ್ಷೆ ಬೇಡಿದ್ದಲ್ಲ. ನಾನು ಕಷ್ಟದಲ್ಲಿದ್ದೀನಿ, ಸಹಾಯ ಮಾಡಿ ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ, ಆ ಥರದ್ದು ಹೋಗಿದ್ದಲ್ವಲ್ಲ. ಇಟ್ ಈಸ್ ಮೈ ಕೆಪಾಸಿಟಿ ದಟ್ ಐ ಕ್ಯಾನ್ ಅಫೋರ್ಡ್ ಕ್ರೋರ್ಸ್ ಆಫ್ ಲೋನ್ಸ್. ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ ಸರ್ ಅವ್ರಿಗೆ. ಭಾಳ ಒಳ್ಳೆಯದು. ಯುದ್ಧಕಾಂಡ ಅಂದಿದೆ ಸರ್, ನಮಗೆ ನೆನಪಾಗದೆ ರವಿಚಂದ್ರನ್ ಸರ್ ಅವ್ರ ಸಿನಿಮಾ. ಸೊ ಈ ನಿಮ್ಮ ಯುದ್ಧಕಾಂಡ ಚಾಪ್ಟರ್ 2 ಕೋರ್ಟ್ ಹಾಕಿದ್ದೀರಿ. ಸೊ ಏನನ್ನ ತಿದ್ದಿ ಹೊರಟಿದ್ದೀರಿ ಅಂತ? ಅಲ್ಲ, ತಿದ್ದದಕ್ಕೆ ಹೊರಟಿರೋದಲ್ಲ, ಒಂದು ಹೋರಾಟ ಬದಲಾವಣೆ ತರಬೇಕು ಅನ್ನೋದು. ತಿದ್ದದು ಸಪ್ರೇಟ್ ಆಗುತ್ತೆ, ವಿಚಾರಗಳಲ್ಲಿ ಬದಲಾವಣೆಗಳಾಗಬೇಕು. ಒಂದು ಹೆಣ್ಣನ್ನು, ಶೋಷಿತ ಹೆಣ್ಣನ್ನು ನೋಡುವಂಥ ರೀತಿ ಬದಲಾಗಬೇಕು. ಎಲ್ಲರೂ ಅವಳೇ ತಪ್ಪಿತಸ್ಥೆ ಅನ್ನೋ ಥರ ನೋಡ್ತಾರೆ. ಅವಳು ಅಲ್ಲದೆ ಅವಳು ಇಡೀ ಕುಟುಂಬಸ್ಥರು ಆ ಅವಮಾನಗಳಿಗೆ ಒಳಗಾಗ್ತಾರೆ. ಯಾರೋ ಮಾಡಿದ ತಪ್ಪಿಗೆ, ಅವತ್ತು ನಡೆದಂಥ ಕೃತ್ಯಕ್ಕೂ ಆಮೇಲೆ ಎಷ್ಟೋ ವರ್ಷಗಳು ಕೋರ್ಟಲ್ಲಿ ಅಲ್ದಾಡಿ ಯಾವತ್ತೋ ಒಂದಿನ ನ್ಯಾಯ ಸಿಗುತ್ತೆ. ಆ ಮಧ್ಯದಲ್ಲಿ ಆ ಕೇಸ್ ಫೈಲ್ ಆಗಿದ್ದಕ್ಕೂ ನ್ಯಾಯ ಸಿಗುವಂಥ ಅವಧಿಯಲ್ಲಿ ಅವ್ರು ಅನುಭವಿಸುವಂಥ ಮಾನಸಿಕ ವೇದನೆ, ಅವಮಾನಗಳು, ಅದಕ್ಕೆ ಜಸ್ಟಿಸ್ ಅನ್ನೋದಿಲ್ಲ. ಅವತ್ತು ಏನು ಕೃತ್ಯ ಮಾಡಿದ್ದೆ ಅದು ಒಂದು 10-6 ವರ್ಷ ಆದಮೇಲೆ ಅದಕ್ಕೆ ಜಸ್ಟಿಸ್ ಸಿಗುತ್ತೆ ಹೊರತು ಇನ್ ಬಿಟ್ವೀನ್ ಅವ್ರು ಅನುಭವಿಸಿರ್ತಾರಲ್ಲ ಅದಕ್ಕೇನು ಇಲ್ಲವೇ ಇಲ್ಲಲ್ಲ ಪರಿಹಾರ. ಅದಕ್ಕೆ ಸಮಾಜ ಬದಲಾಗಬೇಕು, ನಾವು ನೋಡೋವಂಥ ರೀತಿ ಬದಲಾಗಬೇಕು, ಅವಳಿಗೆ ನಾವು ಸಪೋರ್ಟಿವ್ ಆಗಿ ನಿಲ್ಲಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಥರ ಕೃತ್ಯ ನಡೀದೇ ಇರೋ ಥರ ಪ್ರಿಕಾಷನರಿ ಮೆಜರ್ಸ್ ಸರ್ಕಾರದಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರಬೇಕು. ಅದು ಈ ಸಿನಿಮಾದ ಹೋರಾಟ. ಸೊ ಈ ಥರದೊಂದು ಕಂಟೆಂಟ್ನ ಕಥೆನ ನೀವು ಯಾಕೆ ಚೂಸ್ ಯಾಕೆ ಮಾಡ್ಬೇಕು ಅನಿಸ್ತು ಅಂತ ಸರ್? ಸ್ಪೆಷಲಿ ಓನ್ಲಿ ರೀಸನ್, ನನಗೊಬ್ಳು ಮಗಳಿದ್ದಾಳೆ ಅಷ್ಟೇ. ನನಗೆ ಕಥೆ ಕೇಳ್ದಾಗಿಂದನೂ, ನಾ ಸಿನಿಮಾ ಶೂಟಿಂಗ್ ಹೋದ್ಮೇಲೂ ಕೂಡ, ಎಡಿಟ್ ಆದಮೇಲೆ ಕೂಡ ನನ್ನ ಕಣ್ಮುಂದೆ ಇದ್ದಿದ್ದು ಓನ್ಲಿ ನನ್ನ ಮಗಳು ಮಾತ್ರ. ನನ್ನ ಮಗಳು ನನಗೆ ಅಷ್ಟು ಅಟ್ಯಾಚ್ಮೆಂಟ್, ಅಷ್ಟು ಪ್ರೀತಿ ಇರೋದ್ರಿಂದ ಎಲ್ಲ ತಂದೆ ತಾಯಂದ್ರಿಗೂ ಅಷ್ಟೇ ಪ್ರೀತಿ ಅವ್ರವ್ರ ಮಕ್ಕಳ ಮೇಲೆ ಇರುತ್ತೆ. ಸೊ ಒಂದು ಹೆಣ್ಣು ಮಗುಗೆ ಆ ಥರದೊಂದು ಅತ್ಯಾಚಾರ ಆದರೆ ಅವಳು ತುಂಬ ಮುಗ್ದೇ ಇರ್ತಾಳೆ, ಏನೂ ಗೊತ್ತಿಲ್ಲದೆ ಇರೋಂಥ ಒಂದು ಜೀವ. ಅದಕ್ಕೆ ಯಾರಾದರೂ ಈ ಥರ ಮಾಡಿಬಿಟ್ರೆ ನಾವೇನು ಮಾಡ್ತೀವಿ? ಬಹುಶಃ ನನ್ನ ಮನೆಯಲ್ಲಿ ಏನಾದರೂ ಆದರೆ ನಾನು ಕಾನೂನು ಕೈಗೆ ತೊಳ್ತೀನಿ. ನಾನು ಅಷ್ಟು ಕೋಪ, ಅಷ್ಟು ಆವೇಶ ಬರುತ್ತೆ ಅಲ್ವಾ. ಸೊ ಆ ಕಾರಣನೇ ಅದಕ್ಕೆ ಒಂದು ಸವಾಲು ಹಾಕಬೇಕು, ನಾನು ಸಮಾಜಕ್ಕೆ, ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಸವಾಲು ಹಾಕಬೇಕಂತಲೇ ಈ ಯುದ್ಧಕಾಂಡ ಸಿನಿಮಾ ಮಾಡಿದ್ದು. ಸೂಪರ್ ಸರ್. ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ ಸರ್ ಪಾತ್ರಕ್ಕೋಸ್ಕರ? ಆ ಒಂದು ಕೋಟ್ ಹಾಕೋದಿರಲಿ,
ಆ ಟ್ರೈಲರಲ್ಲಿ ನೋಡಿದೆ ನಾನು, ಸಖತ್ತಾಗಿ ಆಗ್ತೀರಿ ಕೂಡ ಅದನ್ನು. ಇಲ್ಲ ಅವೆಲ್ಲ ಕೆಲವೊಂದು ಸಿನಿಮ್ಯಾಟಿಕ್ ಎಲಿಮೆಂಟ್ಸು ಚಿಕ್ಕದು ನಾವು ಮಾಡಲೇಬೇಕು. ಸಿನಿಮಾ ಅಂತಂದಾಗ ನಾವು ಕುತ್ಕೊಂಡು ಒಂದು ಪ್ರವಚನ ಕೊಡೋ ಥರ ಮಾಡೋಕ್ಕಾಗಲ್ಲ. ಸಿನಿಮಾ ಶೈಲಿನಲ್ಲೇ ಅದರಲ್ಲಿ ಅಡಗಿರ್ತಕ್ಕಂಥ ವಿಚಾರಗಳನ್ನು ಸಿನಿಮಾ ಶೈಲಿಯಲ್ಲೇ ಹೇಳಬೇಕಾಗುತ್ತೆ. ತಯಾರಿ ಅಫ್ಕೋರ್ಸ್ ಆ್ಯಸ್ ಎ ಲಾಯರ್ ಬಹಳಷ್ಟು ಅಧ್ಯಯನ ಮಾಡಬೇಕಾಯಿತು, ರಿಸರ್ಚ್ ಮಾಡಬೇಕಾಯಿತು. ಕೋರ್ಟ್ ರೂಮ್ಸ್ನಲ್ಲಿ ಲೈವ್ ಆಗಿ ಹೋಗಿ ಕೂತ್ಕೊಂಡು ಎಷ್ಟೊಂದು ಕೇಸ್ಗಳು ಅಟೆಂಡ್ ಮಾಡಿ, ನಮ್ಮ ಮಾವ ಜಡ್ಜು, ಸೊ ಅವ್ರ ಜೊತೆ ಕೂಡ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ಸಲಹೆ ತೊಗೊಂಡು ಅವರು ಸಾಕಷ್ಟು ಕ್ಲಾಸಸ್ಸು, ಲಾ ಇನ್ಪುಟ್ಸು, ಲಾ ಪಾಯಿಂಟ್ಸ್ಗಳು ಹಾಕಿ, ಆಮೇಲೆ ಒಬ್ಬ ಲಾಯರ್ ಶಿಸ್ತಿನಿಂದ ಹೇಗೆ ನಿಲ್ಲಬೇಕು, ಹೇಗೆ ಮಾತಾಡಬೇಕು, ಬೇರೆ ಲಾಯರ್ಸ್ಗಿಂತನೂ ಇವನು ತುಂಬ ಡೈನಾಮಿಕ್ ಆಗಿ ಕಾಣಿಸ್ಬೇಕು ಅಂದರೆ ಅವ್ನ ಫಿಸಿಕಲ್ ಆಸ್ಪೆಕ್ಟ್ಸ್, ಮಾತಾಡೋ ಸ್ಟೈಲ್, ಅವ್ನು ಮಾತಾಡೋವಂಥ ಲಾ ಪಾಯಿಂಟ್ಸಲ್ಲಿ ಕಾನ್ಫಿಡೆನ್ಸ್, ನೀವು ಲಾ ತಿಳ್ಕೊಂಡ್ರೆ ಅದು ಮಾಡೋಕ್ಕೆ ಸಾಧ್ಯ. ಸೊ ಎಲ್ಲೂ ಕೂಡ ಅಜಯ್ ಅನಿಸ್ಬಾರ್ದು, ಭರತ್ ಆಗಿ ಒಬ್ಬ ಲಾಯರ್ ಎದುರುಗಡೆ ಕಾಣಿಸ್ಬೇಕು, ಅಷ್ಟು ಪರ್ಫೆಕ್ಟ್ ಲಾಯರ್ ಇದು. ಸೊ ಅದಕ್ಕೆ ತಯಾರಿ ಸಾಕಷ್ಟು ಅಂದರೆ ಒಂದು ವರ್ಷ ಮೇಲೆ ಆಗಿದೆ ತಯಾರಿಗಳು ಅದಕ್ಕೆ. ಸೊ ಮಾವ ಜಡ್ಜ್ ಅಂತ ಹೇಳಿದ್ರಿ, ಸಿನಿಮಾ ನೋಡಿ ಈ ಪಾಯಿಂಟ್ಸ್ಗಳು ಬೇಡ, ಇದನ್ನೇನಾದರೂ ಮಾಡಿ ಅಂತೇಳಿ ಆ ಥರ ಏನೋ ಕರೆಕ್ಷನ್ಸ್ ಹೇಳಿರ್ತಿದೆಯಾ ಅಂತ? ಸಣ್ಣ ಪುಟ್ಟ ಸಣ್ಣ ಚಿಕ್ಕ ಮೈನರ್ ಥಿಂಗ್ಸ್ಗಳನ್ನು ಅವ್ರು ಹೇಳಿದರು. ಕೆಲವೊಂದು ಸಬ್ ಟೈಟಲ್ಸ್ ವಿಚಾರಗಳಲ್ಲಿ ಆ ಥರದ್ದು ಪಾಯಿಂಟ್ಸ್ಗಳಲ್ಲಿ ಹೇಳಿದ್ರು. ಬಿಟ್ಟರೆ ಸಿನಿಮಾ ನೋಡಿ ಬಹಳ ಖುಷಿಪಟ್ಟು ಅವರು ತುಂಬ ಎಮೋಷ್ನಲಿ ಕನೆಕ್ಟ್ ಆದರು. ಅವರು ಕೂಡ ಹೇಳಿದರು ಕೆಲವೊಂದು ಸಲ ಜಡ್ಜ್ಮೆಂಟ್ ಅನ್ನೋದು ಬರೀ ಕಾನೂನಾತ್ಮಕವಾಗಿ ಹೋಗೋದಲ್ಲದೆ ಹೃದಯಾತ್ಮಕವಾಗಿಯೂ ಕೆಲವೊಂದು ಸಲ ಪರಿಶೀಲನೆಗಳನ್ನು ಮಾಡಬೇಕಾಗತ್ತೆ. ಆ ಥರದ್ದು ಆ ನಿಟ್ಟಿನಲ್ಲೂ ಈ ಸ್ಕ್ರಿಪ್ಟ್ ಹೋಗುತ್ತೆ. ಸೊ ಅದನ್ನು ತುಂಬ ಮೆಚ್ಚುಗೆ ಪಟ್ಟರು ಅವರು. ಸೊ ಟ್ರೈಲರಲ್ಲಿ ಮೋಸ್ಟ್ಲಿ ಎಂಡಿಂಗಲ್ಲಿ ಅನಿಸುತ್ತೆ ಒಂದು ವಾಯ್ಸ್ ಬರುತ್ತೆ, ಹೀರೋಯಿನ್ ಇರಬೇಕು, ಮೋಸ್ಟ್ಲಿ ಹೀರೋಯಿನ್ ಅವ್ರದ್ದು ಇರಬೇಕು ಅನಿಸುತ್ತೆ, ಭರತ್ ನನ್ನ ಕೇಸನ್ನ ನೀವು ಹ್ಯಾಂಡಲ್ ಮಾಡ್ತೀರಾ ಅಂತೇಳಿ. ಅದು ಬೇರೆ ಥರನೇ ಸೌಂಡಿಂಗ್ ಕೊಡುತ್ತೆ ಸರ್ ಅದು. ಸೊ ಆ ಒಂದು ಸಿಚುವೇಶನ್ ಬಗ್ಗೆ ಹೇಳೋದಾದರೆ, ಈಗ ಇನ್ನೂ ಟ್ರೈಲರ್ ಬಿಡ್ತೀವಿ, ಸೊ ಅದರಲ್ಲಿ ಇನ್ನೂ ಒಂದಷ್ಟು ವಿಚಾರಗಳು ಬರುತ್ತೆ. ಸೊ ಅಲ್ಲ ಪಾಪ ಆ್ಯಕ್ಚುಲಿ ಅವಳು ಏನಂತಾರೆ ಸಿಂಗಲ್ ಮದರ್, ಅರ್ಚನಾ ಜೋಯ್ಸ್ ಅವ್ರು ಪ್ಲೇ ಮಾಡಿರೋದು ಸಿಂಗಲ್ ಮದರ್, ಸಿಂಗಲ್ ಪೇರೆಂಟ್. ಅಂದರೆ ಒಂದು ಮಗುಗೆ ಅತ್ಯಾಚಾರ ಆದಾಗ ಆ ಮಗು 2 ವರ್ಷದಿಂದ ಕೋಮಾದಲ್ಲಿದೆ, ಅದಕ್ಕೆ ಕೇಸಿಗೆ ಹೋರಾಡ್ತಾನೆ ಇದ್ದಾಳೆ. ಸೊ ಈ ಒಂದು ಫ್ರಸ್ಟ್ರೇಷನ್ನಲ್ಲಿ ಯಾರಾದರೂ ಅವಳಿಗೆ ಸಹಾಯಕ್ಕೆ ಬರಬೇಕಾಗಿದೆ. ಸೊ ಆ ಒಂದು ವಿಚಾರದಲ್ಲಿ ಬರುವಂಥ ಪಾಯಿಂಟ್ ಅದು. ಬಟ್ ನಾನು ಹೇಳಿರೋದು ಭಾಳ ತಿಳಿ ಅಂಶ. ಅದ್ರ ಒಳಗಡೆ ಇಷ್ಟೇ ನಾ ಕಥೆ ಇಷ್ಟೇ ಹೇಳ್ಬಿಟ್ಟ ಅಂತಾರೆ, ಬಟ್ ಹಾಗಲ್ಲ. ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಪಾಯಿಂಟಲ್ಲಿ ಅದು ಬರುತ್ತೆ, ಹೇಗೆ ಬರುತ್ತೆ. ಎಸ್ ಸರ್, ಸಿನಿಮಾನ ಮೇಡಮ್ ಅವರಾಗಲಿ ಮಗಳು ಆಗಲಿ ಸಿನಿಮಾ ನೋಡಿದ್ರ? ಸೊ ಸಿನಿಮಾ ನೋಡಿ ಅವರಿಂದ ಏನು ಫೀಡ್ಬ್ಯಾಕ್ ಬಂದು ಬೆಸ್ಟ್ ಅಂತ? ನಾನು ಹೇಳ್ತೀನಿ ಅಂತ ನನ್ನ ತಾಯಿ ಸಿನಿಮಾ ನೋಡಿದ್ರೆ, ಯಾಕಂದರೆ ನಾನು ಮುಖ್ಯವಾಗಿ ಸಿನಿಮಾ ರೆಡಿ ಆದಮೇಲೆ ಔಟ್ಪುಟ್ ತೆಗಿಯೋಕ್ಕೆ ಮುಂಚೆ ಹೆಣ್ಮಕ್ಳ ಅಭಿಪ್ರಾಯ ತುಂಬ ಮುಖ್ಯವಾಗಿತ್ತು. ಹೆಣ್ಮಕ್ಳು ಹೇಗೆ ಇದನ್ನು ತಗೊಳ್ತಾರೆ, ಯಾಕಂದರೆ ತುಂಬ ಸೂಕ್ಷ್ಮವಾದಂಥ ವಿಚಾರ. ಹೆಣ್ಣನ್ನು ನೀವು ಮುಂದೆ ಇಟ್ಕೊಂಡು ಒಂದು ಕಥೆ ಹೇಳೋಕ್ಕೆ ಹೋದಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು. ಬಿಕಾಸ್ ಸೊಸೈಟಿನಲ್ಲಿ ಸಾಕಷ್ಟು ತಿರುಗಿ ಸವಾಲು ಬರೋದು ಸಾಧ್ಯತೆಗಳಿರುತ್ತೆ. ನನ್ನ ಹೆಂಡತಿ ಅಂದರೆ ಸುಮಾರು ಹೊತ್ತು ಒಬ್ಬಳೇ ಹೋಗಿ ಕೂತ್ಕೊಂಡು ಅಷ್ಟು ಎಮೋಷ್ನಲಿ ಕನೆಕ್ಟಾಗಿ ಬಿಕ್ಕಿ ಹತ್ತಲು ಸಿನಿಮಾ ಮುಗಿದ ಮೇಲೆ. ಕ್ಲೈಮ್ಯಾಕ್ಸಲ್ಲೇ ಅಳು ಕಂಟ್ರೋಲ್ ಆಗಿಲ್ಲ. ನಮ್ಮ ತಾಯಿನೂ ಸುಮಾರು ಹೊತ್ತು ಹತ್ತರು. ಆಮೇಲೆ ನಾನು ಕೆಲವೊಂದು ಲೇಡಿ ಅಧಿಕಾರಿಗಳಿಗೆ ಸಿನಿಮಾ ತೋರಿಸಿದ್ದೀನಿ, ಅವರಿಗೂ ಕಂಟ್ರೋಲ್ ಆಗಿಲ್ಲ. ಅವ್ರದ್ದು ನಾವು ಮಿನಿ ಥಿಯೇಟ್ರ್ ಪ್ರೊಜೆಕ್ಷನ್ ಆಗಿದಾಗ ಏನೋ AC ಮೋಸ್ಟ್ಲಿ ಕೋಲ್ಡಾಗಿ ಮೂಗಿಂದ ಬಾಯಿಂದ ಸೌಂಡ್ ಬರ್ತಾ ಇದ್ಕೊಂಡು ನೋಡಿದ್ರೆ ಅವರು ಕಣ್ಣೀರು ಹಾಕೊಂಡು ಸೀರೆಯಿಂದ ಒರೆಸ್ಕೊಳ್ತಾ ಇದ್ದಾರೆ. ಸೊ ತುಂಬ ಭಾವುಕರಾಗಿ ಕನೆಕ್ಟ್ ಆಗ್ತಾಯಿದ್ರು. ಆಮೇಲೆ ಎಲ್ಲ ಬಂದು ಹೆಣ್ಮಕ್ಳು ಕೈ ಮುಗಿದು ನನಗೆ ಧನ್ಯವಾದಗಳು ಹೇಳಿದರು. ಈ ಥರದ್ದೊಂದು ಅದ್ಭುತವಾದಂಥ ವಿಷಯಗಳನ್ನು ಒಬ್ಬ ಹೀರೋ ಪ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ ತಂದಿದ್ದಾನೆ. ತುಂಬ ಖುಷಿ ಆಗ್ತಾಯಿದೆ, ಥ್ಯಾಂಕ್ ಯು ಅಂತ ಭಾಳಷ್ಟು ಪ್ರಶಂಸೆ ಕೊಟ್ಟರು. ಸೊ ಯುದ್ಧ ಕಾಂಡ ಸಿನಿಮಾ ತುಂಬಾ ಬೇಗನೆ ಬಿಡುಗಡೆ ಆಗಬೇಕಾಗಿತ್ತು. ಸೊ ಸುಮಾರು ಕಾರಣಾಂತರಗಳಿಂದ ಸಿನಿಮಾ ತುಂಬ ತಡವಾಗಿ ರಿಲೀಸ್ ಆಗ್ತಿದೆ ಸರ್. ಸೊ ಅದ್ರ ಬಗ್ಗೆ ಏನಾದರೂ ಬೇಸರ ಇದೆಯಾ ಹೇಗೆ ಅಂತ? ಇಲ್ಲ ಒಂದೇ ಒಂದು ರೀಸನ್, ನಮ್ಮ ತಾಯಿಗೆ ಕಾಲು ಆಪ್ರೇಷನ್ ಆಗಬೇಕಾಗಿತ್ತು ಅಷ್ಟೇ. ಅದು ಸುಮಾರು 6-7 ತಿಂಗಳಿಂದ ಮುಂದೆ ಹೋಗ್ತಾನೆ ಇತ್ತು. ಅವರು 35 ವರ್ಷದಿಂದ ಅವ್ರಿಗೆ ಕಾಲಿನ ಸಮಸ್ಯೆ ಇದೆ. ಅದರಿಂದ ಅವರು ಕೆಲವೊಂದು ಆಪ್ರೇಷನ್ಗಳು ಭಾಳ ವರ್ಷಗಟ್ಟಲೆ ತಿಳ್ಕೊಂಬಂದಿತ್ತು. ಆಮೇಲೆ ಕ್ಯಾನ್ಸಲ್ ಆಯಿತು, ಮತ್ತು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಅದಕ್ಕೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ಗಳು ಇತ್ತು. ಸೊ ಡಾಕ್ಟರ್ಸ್ಗಳು ಪೋಸ್ಟ್ಪೋನ್ ಮಾಡ್ತಾನೆ ಇದ್ರು. ಕೆಲವೊಂದು ಅಂದರೆ ಕಾಂಪ್ಲಿಕೇಶನ್ ಸರಿಗೆ ಹೋದ್ಮೇಲೆ ಸರ್ಜರಿ ಹೋಗ್ಬೋದು ಅಂತ. ಸೊ ಆ ಒಂದು ವಿಚಾರದಲ್ಲಿ ನಾನು ಸಿನಿಮಾ ರಿಲೀಸ್ ಇಟ್ಕೊಂಡು ಆ ಟೈಮಲ್ಲಿ ಏನಾದರೂ ಹೆಲ್ತ್ ಅನಾನುಕೂಲ ಆಗಿ ನಾನು ಅಲ್ಲಿ ಅಟೆಂಡ್ ಆಗಬೇಕಾದಾಗ ಸಿನಿಮಾಗೂ ಅನ್ಯಾಯ ಆಗುತ್ತೆ. ಸಿನಿಮಾದಲ್ಲೇ ನಾನು ತೊಡಗಿಸ್ಕೊಂಡು ಅಲ್ಲಿ ನಮ್ಮ ತಾಯಿಗೂ ನಾವು ಗಮನ ಕೊಡಬೇಕಾಗುತ್ತೆ. ಸೊ
ಎರಡರಲ್ಲಿ ನೋಡಿದರೆ ಫಸ್ಟು ನಮ್ಮ ತಾಯಿ ಹೆಲ್ತು ಮುಖ್ಯ ಆಗುತ್ತೆ. ಹಾಗಾಗಿ ಅದು ಆಪ್ರೇಷನ್ ಆಗೋವರೆಗೂ ಸ್ವಲ್ಪ ತಡೆಯೋಣ ಅಂತಂದ್ಬಿಟ್ಟು ಮುಂದೆ ಹೋಗಿದ್ದು ಬಿಟ್ಟರೆ ಬೇರೆ ಯಾವ ವಿಚಾರಗಳು ಅಲ್ಲ. ಈಗ ಆಪ್ರೇಷನ್ ಆಗಿ ಗುಣಮುಖರಾಗಿ ಆರಾಮಾಗಿದ್ದಾರೆ. ಸೊ ಅದಕ್ಕೆ ಈಗ ರಿಲೀಸಿಗೆ ಬಂದಿರೋ. ಎಸ್ ಸರ್. ಸಿನಿಮಾನ KV ಅನ್ನೋ ಸಂಸ್ಥೆಯವರು ಇದು ಮಾಡ್ತಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಸೊ ನೀವೇ ಹೇಳಿದ್ರಿ ರಾಕಿಂಗ್ ಸ್ಟಾರ್ ಯಶ್ ಅವರು ರೆಫರ್ ಮಾಡಿದ್ರು KVNಗೆ, ಸೊ ಅವ್ರು ಮಾಡ್ತಿದ್ದಾರೆ ಅಂತೇಳಿ. ಸೊ ಆ ಒಂದು ಯಶ್ ಅವ್ರ ಬಗ್ಗೆ ನಿಮಗೆ ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ? ಅಲ್ಲ, ಆ್ಯಕ್ಚುಲಿ ಯಾರೇ ಒಂದು ಕಲಾವಿದರು ಒಬ್ಬರು ಶ್ರಮ ಹಾಕ್ತಾ ಇದ್ದಾರೆ ಅಂತಂದಾಗ, ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಜೀವನದಲ್ಲಿ, ತಾವು ಬಂದು ಏನಾದರೂ ಒಂದು ಸಾಧನೆ ಮಾಡಬೇಕಂತ ನಿಲ್ಲಬೇಕಂತಂದಾಗ ಪ್ರತಿಯೊಬ್ಬರು ಒಬ್ರಿಗೊಬ್ರು ಕೈ ಜೋಡಿಸೋ ಅಂಥದ್ದು ಯೂನಿಟಿ, ಒಂದು ಒಗ್ಗಟ್ಟನ್ನೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿದೆ. ಅದಕ್ಕೆ ಉದಾಹರಣೆನೇ ಇದು. ಎಸ್ ಸರ್. ಒಂದು ದೊಡ್ಡ ಉದಾಹರಣೆ. ಅವರು ಸಿನಿಮಾ ಬಗ್ಗೆ ಅಷ್ಟು ವಿಷಯಗಳು ಇರೋದ್ರಿಂದ, ಗೊತ್ತಿರೋದ್ರಿಂದ, ಸೊ ಅವರೇ ತಾವಾಗೆ ಮುಂದೆ ಬಂದು ಈ ಸಿನಿಮಾದ ಸರಿಯಾದ ರೀತಿಯಲ್ಲೇ ರಿಲೀಸ್ ಆಗಬೇಕು ಅಂತ ಅವರು ಕೂಡ ಯೋಚನೆ ಮಾಡಿನೇ KVN ಅವ್ರ ಹತ್ರ ಮಾತಾಡಿಸಿ ಸಿನಿಮಾ ಬಿಡುಗಡೆಗೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಟ್ಟಿರೋದು. ಸೊ ಮುಂದಿನ ದಿನಗಳಲ್ಲಿ ಎಸ್ ಸರ್ ಅವ್ರು ಏನಾದರೂ ಸಿನಿಮಾ ನೋಡುವಂಥ ಪ್ಲ್ಯಾನು, ತೋರಿಸುವಂಥ ಪ್ಲ್ಯಾನ್ ಏನಾದರೂ ಆ ಥರ? ಇಲ್ಲ, ಅದು ಪರ್ಸ್ನಲ್ ವಿಚಾರ. ನಾವು ಮಾರ್ಕೆಟಿಂಗಿಗೆ ಅಂತ ತರೋದು ಬೇಡ. ಬಿಕಾಸ್ ಆ ಸ್ನೇಹ ಗೌರವ ಅನ್ನೋದು ಏನಿದೆ ಎಲ್ಲದು ಹಾಗೆ ಇರಬೇಕು. ಅದನ್ನು ನಾವು ದುರ್ಬಳಕೆ ಅನ್ನೋದು ಮಾಡಬಾರ್ದು. ಎಸ್ ಸರ್. ಕೊನೆಯದಾಗಿ ಆ ಸಿನಿಮಾ ಇದೆ ಏಪ್ರಿಲ್ 18ಕ್ಕೆ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಿದೆ ಸರ್. ಸೊ ಏನು ಹೇಳ್ತೀರಿ ಆಡಿಯನ್ಸ್ಗೆ? ಆಡಿಯನ್ಸಿಗೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯುದ್ಧಕಾಂಡ ಸಿನಿಮಾ ನಮ್ಮ ಒಂದು ಹಿರಿಮೆಯ ಸಿನಿಮಾ ಆಗಬೇಕು. ಕನ್ನಡಿಗರು ನೋಡಿ ಅದನ್ನು ಬಹಳ ಮೆಚ್ಚುಗೆಯಿಂದ, ಗೌರವದಿಂದ ಬರೀ ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ದೇಶಾದ್ಯಂತ ತೊಗೊಂಡು ಹೋಗಬೇಕು. ಆ ಥರದ್ದೊಂದು ಗುಣಮಟ್ಟ ಇರ್ತಕ್ಕಂಥ ಸಿನಿಮಾನೇ. ಆ್ಯಂಡ್ ಇದೊಂದು ಕನ್ನಡದ ಒಂದು ಪ್ರೈಡಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬರೀ ಕಮರ್ಷಿಯಲ್ ಭಾವನೆಗಳಿಂದ ಬಂದು ಸಿನಿಮಾ ನೋಡಿ ನನ್ನ ಗೆಲ್ಲಿಸಿ ಯಾವುದೇ ಸೆಂಟಿಮೆಂಟು, ಎಮೋಷನ್ಸು, ಸಿಂಪತಿಗೆ ಅಟ್ಯಾಚ್ ಆಗದೆ ದಯವಿಟ್ಟು ಸಿನಿಮಾ ಥರನೇ ಪ್ರೀತಿಸಿ ಒಂದು ಕಂಟೆಂಟ್ ಇರೋ ಸಿನಿಮಾನ ಒಬ್ಬ ಹೀರೋ ಪ್ರಯತ್ನ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾನೆ. ಆ ಒಂದು ಮೆಚ್ಚುಗೆಯಿಂದ ಸಿನಿಮಾ ನೋಡಿಬಿಟ್ರೆ ಬೇರೆ ಯಾವುದೋ ಒಂದು ಕಾರಣಕ್ಕೆ ಸಿನಿಮಾ ನೋಡಿ ಬೆಂಬಲಿಸೋದು ಬೇಡ. ಸಿನಿಮಾ ದೊಡ್ಡ ಮಟ್ಟಿಗೆ ಗೆಲ್ಲಬೇಕು. ಯುದ್ಧಕಾಂಡ ಒಂದು ಮಿಡ್ ಸ್ಕೇಲ್ ಪಿಕ್ಚರ್, ಒಂದು ದೊಡ್ಡ ದಾಖಲೆ ಮಾಡಿ ಎಲ್ಲರಿಗೂ ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು. ಈ ಥರದೊಂದು ಮಿಡ್ ಸ್ಕೇಲ್ ಸಿನಿಮಾ ಗೆದ್ದಾಗ ಸಾಕಷ್ಟು ಜನ ನಿರ್ಮಾಪಕರು ಈ ಥರ ಬಜೆಟಲ್ಲಿ ಹೂಡಿಕೆ ಮಾಡೋಕ್ಕೆ ಆ್ಯಂಡ್ ಕಾಂಟೆಂಟ್ ಮೇಲೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ, ಯೋಚನೆಯಲ್ಲಿ ಎಲ್ಲ ಸ್ಟಾರ್ಡಮ್ ಎಲ್ಲ ಬದಿಗಿಟ್ಟು ಕಾಂಟೆಂಟ್ ಮೇಲೆ ಸಿನಿಮಾ ಮಾಡೋಕ್ಕೆ ಮುಂದೆ ಬರ್ತಾರೆ. ಸೊ ಆ ರೀತಿಯಲ್ಲಿ ಯುದ್ಧಕಾಂಡ ಒಂದು ಎಕ್ಸಾಂಪಲ್ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಬೆಸ್ಟ್, ಒಳ್ಳೆಯದಾಗಲಿ ಸರ್.